ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ಸುರಿದ ಭಾರಿ ಮಳೆಯ ಪರಿಣಾಮ ಗಣೇಶ್ ನಗರದ 2ನೇ ವಾರ್ಡಿನ 5ನೇ ಕ್ರಾಸ್ನಲ್ಲಿ ಗಟಾರದ ನೀರು ತುಂಬಿ ಉಕ್ಕಿ ಹರಿದ ಪರಿಣಾಮ ರಸ್ತೆ ಸಂಪೂರ್ಣ ಕುಸಿದ ಘಟನೆ ನಡೆದಿದೆ. ರಸ್ತೆ ಮಧ್ಯಭಾಗದಲ್ಲೇ ಬಿರುಕು ಮೂಡಿ ಒಂದು ಓಮಿನಿ ವಾಹನ ಕೂಡ ಸಿಲುಕಿತ್ತು. ಈಗಾಗಲೇ ನಗರಸಭೆ ಸೂಕ್ತ ಕ್ರಮ ಕೈಗೊಂಡಿದ್ದು ಮಣ್ಣನ್ನು ತೆರವುಗೊಳಿಸಿದೆ. ಏಕಾಏಕಿ ಸುರಿದ ಭಾರಿ ಮಳೆಯಿಂದಾಗಿ ಗಟಾರದಲ್ಲಿ ನೀರು ತುಂಬಿ ಉಕ್ಕಿ ಹರಿದ ಪರಿಣಾಮ ರಸ್ತೆ ಸಂಪೂರ್ಣ ಕೊಚ್ಚಿ ಹೋದ ಘಟನೆ ಶಿರಸಿಯ ಗಣೇಶ ನಗರದ 2ನೇ ವಾರ್ಡಿನ 5ನೇ ಕ್ರಾಸ್ನಲ್ಲಿ ಶನಿವಾರ ಮಧ್ಯರಾತ್ರಿ ನಡೆದಿದೆ. ಈ ಭಾಗದಲ್ಲಿ ಒಟ್ಟು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದ್ದು 30 ಲಕ್ಷ ರೂಪಾಯಿ ತಡೆಗೋಡೆ ನಿರ್ಮಾಣಕ್ಕೆ ಹಾಗೂ 20 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ವಿನಿಯೋಗಿಸಲಾಗಿದೆ. ಆದರೆ ಶನಿವಾರ ಏಕಾಏಕಿ ವಿಪರೀತ ಮಳೆ ಸುರಿದು ಮಣ್ಣು ರಸ್ತೆ ಮೇಲೆಯೇ ಹರಿದಿರುವುದರಿಂದ ನೀರಿನ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಪಕ್ಕದ ಗಟಾರವನ್ನು ಕೂಡ ಸ್ವಚ್ಛಗೊಳಿಸದಿದ್ದರಿಂದ ನೀರು ತುಂಬಿ ರಸ್ತೆಯ ಮೇಲೆ ಉಕ್ಕಿ ಹರಿದಿದೆ. ಪರಿಣಾಮ ರಸ್ತೆಯ ಮಧ್ಯವೇ ಬಿರುಕು ಬಿಟ್ಟಿದೆ. ರಸ್ತೆ ಕುಸಿತಕ್ಕೆ ಒಂದು ಓಮಿನಿ ಸಿಲುಕಿದೆ. ಜೊತೆಗೆ ಮಣ್ಣು ತಗ್ಗು ಪ್ರದೇಶದಲ್ಲಿರುವ ಮನೆಗಳ ಅಂಗಳಕ್ಕೆ ತುಂಬಿಕೊಂಡಿದೆ. ಇನ್ನು ರಸ್ತೆ ಕುಸಿತದಿಂದಾಗಿ ಮನೆಯಿಂದ ಹೊರಗೆ ಬರಲಾಗದೆ ನಿವಾಸಿಗಳು ಪೇಚಾಟಕ್ಕೆ ಸಿಲುಕಿದ್ದಾರೆ. ಇದೇ ರೀತಿ ಮಳೆ ಮುಂದುವರೆದರೆ ತಡೆಗೋಡೆ ಕುಸಿದು ಮನೆಗಳ ಮೇಲೆ ಬೀಳುವ ಸಾಧ್ಯತೆ ಇದ್ದು ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಸ್ಥಳೀಯರು ಒತ್ತಾಯಿಸಿದರು. ತಕ್ಷಣ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಪಟ್ರಾಜ್ ಗೌಡ ಸೇರಿದಂತೆ ಕಂದಾಯ ಅಧಿಕಾರಿಗಳು ಹಾಗೂ ನಗರಸಭೆ ಮಾಜಿ ಸದಸ್ಯ ಪ್ರದೀಪ್ ಶೆಟ್ಟಿ ಭೇಟಿ ನೀಡಿ ನಿವಾಸಿಗಳಿಗೆ ಧೈರ್ಯ ತುಂಬಿದರು. ಇನ್ನು ಇಂದು ನಗರಸಭೆಯಿಂದ ಗಟಾರದಲ್ಲಿನ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆದಿದೆ. ಮುಂದೆ ಅಪಾಯ ಸಂಭವಿಸದಂತೆ ಈ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಳೆಗಾಲದಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ. ನೀವೇ ಮಾತಾಡಬೇಡಿ. ಮಳೆಗಾಲದ ಸಮಸ್ಯೆ ಆಗ್ತಾ ಇದೆ. ಮಳೆ ಗಟಾರ ನೀರು ಕೊಟ್ಟು ಎಲ್ಲರ ಮನೆ ಬಾಗಿಲು ಹೋಗ್ತದೆ. ಇಲ್ಲಿ ಹುಡುಗರು ಮಕ್ಕಳು ಸ್ಕೂಲಿಗೆ ಹೋಗೋರು ಇರ್ತಾರೆ. ಕೆಳಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಹಳ್ಳದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಅಲ್ಲಿ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಇಲ್ಲ. ನಿನ್ನೆ ಬಂದ ಒಂದು ಅಕಾಲಿಕ ಮಳೆಯಿಂದ ಈ ಗಣೇಶನ ಮಾರುದೇವಸ್ಥಾನದ ಹಿಂಭಾಗದ ಮನೆ ಬಾಗಿಲಿಗೆಲ್ಲ ನೀರು ಹೋಗಿ ಬಾವಿಗೆಲ್ಲ ನೀರು ಹೋಗಿದೆ. ಕೊಳತೆ ನೀರು ಬಾವಿಗೆಲ್ಲ ಹೋಗಿದೆ. ಗಟ್ಟರ ವ್ಯವಸ್ಥೆ ಸರಿ ಇಲ್ಲ, ರೋಡಿನ ವ್ಯವಸ್ಥೆ ಸರಿ ಇಲ್ಲ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡು ಕೊಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನೋಡ್ರಿ ಅದೇನು ತಗಿಲಿಕ್ಕೆ ಯಾರನ್ನ ಕರೀಲಿ ನಾ ಹೇಳಿ ನೋಡೋಣ. ಕೆಸರು ನಿಂತೈತಿ ಇಲ್ಲಿಂದನೇ ಓಡಾಡೋದು. ಈಗ ನಾವು ಹೆಂಗೆ ಓಡಾಡ್ಬೇಕು ಹೇಳಿ ನೋಡುವ. ನಾವು ಇದ್ರಲ್ಲಿ ನೋಡ್ರಿ ಹಿಡ್ಕೊಂಡು ಓಡಾಡ್ಬೇಕು. ಎಲ್ಲರೂ ಬಿಟ್ಟರೆ ಸೀದಾ ಹಾಸ್ಪಿಟ್ಲಿಗೆ ಮತ್ತೆ ಈಗ ಮತ್ತೇನಾರು ಇವತ್ತು ಮಳೆಗಳೇ ಬಂತಂದ್ರೆ ಮುಗ್ದೋಯ್ತು ಅವಸ್ಥೆ. ಬರ್ರಿ ಕೆಳಗೋರಿ ಬರ್ರಿ ಬೇಡ ಇರ್ಲಿ ಇರ್ಲಿ. ಆಶ್ವಾಸನೆ ಅಂತ ಕೊಟ್ಟಿದ್ರಿ, ಎಂತ ಮಾಡ್ತಾರೆ? ರೋಡು ವಾಲು ಮತ್ತು 10 ಮೀಟರ್ ವಾಲ್ ಉಂಟಲ್ಲಿ. ರೋಡು 200 ಮೀಟರ್ ಇದೆ. ರೋಡ್ 200 ಮೀಟರ್ ಇದೆ. ವಾಲು ಮತ್ತು 7 ರಿಂದ 8 ಮೀಟರ್ ವಾಲ್ ಇದೆ. ಮೊನ್ನೆ ಕಮಿಷನರು ಮತ್ತು ಇವರು ಬಂದರು, ನಗರದ ಇಂಜಿನಿಯರ್ ಬಂದು ಮಾತಾಡಿ ಹೋಗಿದ್ದಾರೆ. ಯಾವುದೂ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅಲ್ಲ, ಈಗ ಈ ವಾಲನ್ನು ಅರ್ಧಕ್ಕೆ ಕಟ್ಟೋಗಿದ್ರು, ಅದ್ರ ಬಗ್ಗೆ ನೀವೆಂತ ಕೇಳಲಿಲ್ವಾ? ಕೇಳಿದ್ದೇವೆ, ಬರ್ತೇವೆ ಅಂತ ಹೇಳಿದ್ದಾರೆ. ರೋಡ್ ಮಾಡ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ. ಬೆಳಗ್ಗೆ ಮತ್ತೆ ಕಾಂಟ್ರಾಕ್ಟಿಗೂ ಫೋಟೋ ಕಳಿಸಿದ್ದೇನೆ ನಾನು. ಬರ್ತೇನೆ. ಇವತ್ತು ಬೆಳಗಿನ ಜಾವ ಎಲ್ಲರೂ 2:30-3 ಗಂಟೆ ಎದ್ದು ಗದ್ದಲು. ಇಲ್ಲಿ ಹುಡುಗರು ಮಕ್ಕಳು ಸ್ಕೂಲಿಗೆ ಹೋಗೋರು ಇರ್ತಾರೆ. ಕೆಳಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಹಳ್ಳದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಅಲ್ಲಿ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಇಲ್ಲ. ನಿನ್ನೆ ಬಂದ ಒಂದು ಅಕಾಲಿಕ ಮಳೆಯಿಂದ ಈ ಗಣೇಶನ ಮಾರುದೇವಸ್ಥಾನದ ಹಿಂಭಾಗದ ಮನೆ ಬಾಗಿಲಿಗೆಲ್ಲ ನೀರು ಹೋಗಿ ಬಾವಿಗೆಲ್ಲ ನೀರು ಹೋಗಿದೆ. ಕೊಳತೆ ನೀರು ಬಾವಿಗೆಲ್ಲ ಹೋಗಿದೆ. ಗಟ್ಟರ ವ್ಯವಸ್ಥೆ ಸರಿ ಇಲ್ಲ, ರೋಡಿನ ವ್ಯವಸ್ಥೆ ಸರಿ ಇಲ್ಲ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡು ಕೊಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಸಾರ್ವಜನಿಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಆ ನೀರಿನ ವ್ಯವಸ್ಥೆಗೆ ಅಲ್ಲಿ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆನೂ ಇಲ್ಲ, ಮೆಟ್ಟಿನ ವ್ಯವಸ್ಥೆನೂ ಇಲ್ಲ. ಜನರು ಭಾಳ ಪರದಾಡ್ತಾ ಇದ್ದಾರೆ. ಈ ವಿಷಯವಾಗಿ ಭಾಳ ಪರದಾಡ್ತಾ ಇದ್ದಾರೆ. ಇಲ್ಲಿ ವಯಸ್ಸಾದವರು ಮತ್ತು ಮಕ್ಕಳು ಭಾಳ ಜನ ಇದ್ದಾರೆ. ಸ್ಕೂಲಿಗೆ ಹೋಗುವ ಮಕ್ಕಳಿದ್ದಾರೆ. ಇದ್ರ ಬಗ್ಗೆ ಭಾಳ ಇದ್ರ ಬಗ್ಗೆ ಸ್ವಲ್ಪ ಕನಿಕರ ತೋರಿಸಿ, ಕಾಳಜಿ ತೋರಿಸಿ, ಕ್ರಮ ತೋರಿಸಿ, ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ಇದೊಂದು ಕೆಲಸ ಮಾಡ್ಕೊಡ್ಬೇಕು ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಈ ಕಾಂಪೌಂಡ್ ಆಗಿತ್ತಲ್ಲ, ಇದು ಎಲ್ಲಿವರೆಗೆ ಮಾಡ್ತೆ ಅಂತ ಹೇಳಿದ್ರು, ಹೆಂಗೆ ಅಂತ? ಅದೇನು ಅಂತಂದ್ರೆ ಅಲ್ಲಿ ತನಕ ಇತ್ತು. ವಾಲ್ ಏನುಂಟಲ್ಲ, ವಾಲು ಮತ್ತು ಅಲ್ಲ, ಈಗ ನಿಮ್ಗೆ ಆಶ್ವಾಸನೆ ಅಂತ ಕೊಟ್ಟಿದ್ರಿ, ಎಂತ ಮಾಡ್ಕೊಡ್ತೆ ಅಂತ? ವಾಲು ಗಟರ್
ಟೋಟಲ್ ವಾಲ್ ಮತ್ತು 10 ಮೀಟರ್ ವಾಲ್ ಇದೆ. ರೋಡು 200 ಮೀಟರ್ ಇದೆ. ರೋಡ್ 200 ಮೀಟರ್ ಇದೆ. ವಾಲ್ ಮತ್ತು 7ರಿಂದ 8 ಮೀಟರ್ ವಾಲ್ ಇದೆ. ಒಂದೇ ಕಮಿಷನರು ಮತ್ತೆ ಇವರು ಬಂದು ನಗರದ ಇಂಜಿನಿಯರ್ ಬಂದು ಮಾತಾಡೋಗಿದ್ದಾರೆ. ಯಾವುದೂ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಯಾರು ಏನು ಕ್ರಮ ತಗೊಳ್ತಾರೆ, ಬರ್ತಾರೆ ನೋಡ್ತಾರೆ. ಅಲ್ಲ ಈಗ ಈ ವಾಲನ್ನು ಅರ್ಧಕ್ಕೆ ಕಟ್ಟೋಗಿದ್ರು, ಅದ್ರ ಬಗ್ಗೆ ನೀವೆಂತ ಕೇಳಲಿಲ್ವಾ ನಂತರ? ಕೇಳಿದ್ದೇವೆ, ಬರ್ತೇವೆ ಅಂತ ಹೇಳಿದ್ದಾರೆ, ರೂಲ್ ಮಾಡ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ. ಬೆಳಗ್ಗೆ ಮತ್ತೆ ಕಾಂಟ್ಯಾಕ್ಟಿಗೆ ಫೋಟೋ ಕಳಿಸಿದ್ದೇನೆ ನಾನು, ಬರ್ತೇನೆ. ಇವತ್ತು ಬೆಳಗಿನ ಜಾವ ಎಲ್ಲರೂ 2:30-3 ಗಂಟೆ ಎದ್ದು ಗಟ್ಟು ಕ್ಲೀನ್ ಮಾಡಿದ್ದಾರೆ. ಎರಡು ನೀರು ಪೂರ್ತಿ ಗಟ್ಟು ಬ್ಲಾಕ್ ಆಗಿ ಎಲ್ಲರೂ ಮನೆ ಬಾಗಿಲಿಗೆ ಹೋಗಿದೆ. ನೀವು ನೋಡಿದ್ದೀರಲ್ಲ, ಈಗ ಯಾರು ಮನೆಗೆ ಹೋಗಿದ್ದೀರಿ? ಒಂದು ಒಮ್ಮಿನಿ 2 ಬೈಕು ಮಣ್ಣಲ್ಲಿ ಸಿಕ್ಕಾಕೋಬಿತ್ತು. ಬೆಳಗ್ಗೆ ಒಂದು ಟ್ಯಾಕ್ಟ್ರಿಯಿಂದ ಎಬ್ಸಿದ್ದಾರೆ ಗಾಡಿ. ಅವ್ರಿಗೆ ಗೊತ್ತಿಲ್ಲ, ಈಗ ನೋಡಿದ್ರಲ್ಲ ವ್ಯವಸ್ಥೆ ಗಾಡಿ ನಿಲ್ಸಿದೆ. ನಮಗೆ ಇಮಿಡಿಯೇಟ್ಲಿ ನೋಡ್ರಿ ಮೆಟ್ಲು ಆಗ್ಬೇಕು. ಈಗ ಮೆಟ್ಲು ಒಂದು ರೋಡಿನ ಒಂದು ವ್ಯವಸ್ಥೆ ಆಯ್ತು ಅಂದ್ರೆ ನಮಗೆ ಕುಡಿಯೋ ಅಂದ್ರೆ ಈಗ ಇದೆಲ್ಲ ಆಗ್ಲಿಕ್ಕೆ ಕಾರಣ ಎಂತ ಅಂತ, ಹಿಂಗಾಗ್ಲಿಕ್ಕೆ ರೀಸನ್ ಎಂತ ಮೈನ್ ಆಗಿ? ಚರಂಡಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಅಂದ್ರೆ ಇದು ಮೊದ್ಲೇ ಈಗ ನೀವು ವಿಷಯ ಮುಟ್ಟಿಸಲ್ವಾ ಹೆಂಗೆ ಅಂತ? ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಎಲ್ಲದೂ ಈ ರೋಡಿನ ಸಲುವಾಗಿ ಭೀಮಣ್ಣ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆ ಅವ್ರ ಬಗ್ಗೆ ಅಭಿಮಾನ ಇದೆ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಭಾಳ ಪ್ರಯತ್ನ ಮಾಡಿದ್ದಾರೆ. ಅವ್ರದ್ದು ಫೋನ್ ಕಾಂಟ್ಯಾಕ್ಟ್ ಇಶ್ಯೂ ಮಾಡ್ತಾ ಇಲ್ಲ. ಬೆಳಗ್ಗೆ ಫೋನ್ ಮಾಡ್ಕೊಂಡು ಪ್ರೊಡ್ಯೂಸರ್ ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾರೆ. ನನ್ನ ಕೈಲಾಗಿ ನಾನು ಇದು ಮಾಡ್ತೇನೆ ಅಂತ ಹೇಳಿದ್ದಾರೆ. ಫೋನ್ ಮಾಡಿದ್ರು ಬಂದು ನೋಡ್ಕೊಂಡು ಹೋಗೋದೇ ಇಲ್ಲ. ಬಂದು ನೋಡ್ಬೋದು. ಬರ್ತಾರೆ ರೆಸ್ಪಾನ್ಸ್ ಆಗಿದೆ ಅವರಿಂದಾನೇ. ಈ ಕೆಲಸ ಏನಿದೆಯಲ್ಲ ಪ್ರೊಡ್ಯೂಸರ್ಯಿಂದಾನೇ. ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಒಳ್ಳೆ ಕೆಲಸಗಾರರು ಕೆಲಸ ಮಾಡಿದ್ದಾರೆ. ಆದ್ರೆ ಏನು ಅವರು ಮುಂದೆ ಮಾಡುವಂತ ಕಾಂಟ್ಯಾಕ್ಟ್ ಇದ್ದಾರಲ್ಲ, ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಫೋನ್ ಮಾಡ್ರಿ, ಫೋನ್ ರಿಸೀವ್ ಮಾಡಲ್ಲ. ಅವರಿಗೂ ವಿಡಿಯೋ ಕಳಿಸಿದ್ದೇನೆ, ಕಾಂಟ್ಯಾಕ್ಟ್ ವಿಡಿಯೋ ಕಳಿಸಿದ್ದೇನೆ ಬೆಳಗ್ಗೆ. ಮತ್ತೆ ಅವರು ರೋಡ್ ಕಾಂಟ್ರಾಕ್ಟ್ ಇಂಜಿನಿಯರ್ ಇದ್ದಾರೆ. ಅವ್ರಿಗೆ ನಾವು ಅವತ್ತು ಬಂದವಾಗ ಹೇಳಿದ್ವಿ, ಮಳೆಗಾಲದಲ್ಲಿ ಹೀಗೆ ಆಗ್ತಿದ್ದೀರಿ ನಾನು ಹೇಳಿದೆ, ನಿಮ್ಮ ತಾಯಿಗಳನ್ನು ಇದು ಮಾಡ್ಲಿಕ್ಕೆ ಹೋಗ್ರಿ. ನೋಡೇನೆ ಉಲ್ಟಾ ಬಿಟ್ಟು ನನಗೆ ಉಲ್ಟಾ ಪಲ್ಟಾ ಮಾತಾಡ್ತಾರೆ ಅವರು. ಮೊನ್ನೆ ಕಮಿಷನರು ಮತ್ತೆ ಇಂಜಿನಿಯರು ಬಂದು ಹೋಗಿದ್ದಾರೆ. ನಗರದ ಇಂಜಿನಿಯರ್ ಬಂದು ನೋಡ್ಕೊಂಡು ನಿಲ್ದಾಣ ಮೊನ್ನೆ ಶುಕ್ರವಾರ ದಿವಸ ಬಂದು ಅಲ್ಲಿ ತನಕ ಬಂದು ಮೆಜರ್ಮೆಂಟ್ ಮಾಡಿ ಆದಷ್ಟು ಕಾಮಗಾರಿ ಮುಗಿಸ್ಬೇಕಂತ ಹೇಳಿ ಹೋಗಿದ್ದಾರೆ. ನಮ್ಗೆ ಇಮಿಡಿಯೇಟ್ಲಿ ಇಳಿಲಿಕ್ಕೆ ಮೆಟ್ಲು ಬೇಕು ಮತ್ತು ಇದು ಚರಂಡಿ ವ್ಯವಸ್ಥೆ ಮತ್ತು ರೋಡ್ ಎಲ್ಲ ಈ ತರ ಆಗಿದೆ. ಗಾಡಿ ಎಲ್ಲ ಮನೆ ಬಾಗಿಲು ಬರಲ್ಲ. ಅಲ್ಲಿ ಏನಾಗಿದೆ ಸಾರ್ವಜನಿಕವಾಗಿ ಇಲ್ಲಿ ಎಲ್ಲ ವಯಸ್ಸಾದವರು ಯಾರು ಒಬ್ಬರು ಸತ್ರ ಒಂದು ರಿಕ್ಷಾ ದುಡ್ಡು ಬರಲ್ಲ. ಈಗ ನಮ್ಗೆ ಇಮಿಡಿಯೇಟ್ಲಿ ಬರ್ಲಿಕ್ಕೆ ರಿಕ್ಷಾ ಮೊನ್ನೆ ಇಲ್ಲಿ ಕೆಳಗೆ ಇಲ್ಲಿ ಹೆಂಗೆ ಹೊತ್ಕೊಂಡ್ ಬಂದಿದ್ದಾರೆ, ಮೇಲೆ ಹೊತ್ಕೊಂಡ್ ಬಂತ ಬೋಡಿ ತಗೊಂಡೋಗಿದ್ದಾರೆ.